ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಅರ್ಥ ಮಾಡ್ಕೋಬೇಕಾಗಿರೋದು ನೀನು ಅಥರ್ವ. ಯಾಕಿಷ್ಟು ಹಠ ಮಾಡ್ತಿದ್ಯಾ? ಇದು ಹಠ ಅಲ್ಲ ಭವಾನಿ. ಸದ್ಯದ ಪರಿಸ್ಥಿತಿಲಿ ನನ್ಗಲ್ಲಿ ಹೋಗಿ ಕೆಲಸ ಮಾಡೋಕ್ ಇಷ್ಟ ಇಲ್ಲ ಅಷ್ಟೇ. ಪ್ಲೀಸ್ ನನ್ನನ್ನ ಬಲವಂತ ಮಾಡಬೇಡ. ಪ್ರೀತ್ಸಕ್ ಶುರು ಮಾಡಿದ್ಮೇಲೆ ಮಗ ಬಿಸ್ನೆಸ್ ಕಡೆ ಗಮನ ಕೊಡ್ತಿಲ್ಲ ಅಂತ ಆಂಟಿ ಅನ್ಕೊಳಲ್ವಾ? ನಾಟ್ ಎಟ್ ಆಲ್. ಯಾಕಂದ್ರೆ ಬಿಸ್ನೆಸ್ ಮೀಟಿಂಗ್ ನ ನೋಡ್ಕೊಳ್ತಾ ಇರೋದು ವಿರಾಟ್, ನಾನಲ್ಲ. ಮತ್ತೆ ಇದ್ರಲ್ಲೆಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅಮ್ಮಂಗೂ ಗೊತ್ತು. ಆದ್ರೂ ಯಾಕೆ ಬಲವಂತ ಮಾಡ್ತಿದ್ರ ಅಂತ ನನಗೂ ಗೊತ್ತಿಲ್ಲ. ವಿರಾಟ್ ತರ ನೀನು ಆಗ್ಲಿ ಅಂತ. ಅದೇ ನನ್ಗಿಷ್ಟ ಇಲ್ಲ. ಐ ಹ್ಯಾವ್ ಅದರ್ ರೆಸ್ಪಾನ್ಸಿಬಿಲಿಟೀಸ್ ಹಿಯರ್. ಏನು, ನನ್ನ ನೋಡ್ಕೊಳ್ಳೋದಾ ಅಥವಾ ಪ್ರೀತಿ ಮಾಡೋದಾ? ನೋಡು ಅಥರ್ವ, ನನ್ ಮಾತು ನಿನಗೆ ರೂಡ್ ಅಂತ ಅನ್ನಿಸ್ಬೋದು. ಆದ್ರೂ ಪ್ಲೀಸ್ ಅರ್ಥ ಮಾಡ್ಕೊ. ನಿಮ್ಮಮ್ಮ ನಮ್ ಪ್ರೀತಿನ ಒಪ್ಕೊಳ್ತಾರೆ ಅಂತಾನೆ ನಾನು ಅನ್ಕೊಂಡಿರ್ಲಿಲ್ಲ. ಅಂತದ್ರಲ್ಲಿ ಒಪ್ಕೊಂಡಿದ್ದು ಅಲ್ದೆ ಇನ್ 6 ತಿಂಗಳಲ್ಲಿ ನಮ್ ಮದ್ವೆ ಅಂತ ಕೂಡ ಫಿಕ್ಸ್ ಮಾಡಿದ್ದಾರೆ. ಮಗನ ಆಸೆ ಪ್ರಕಾರ ಮದ್ವೆಗೆ ಒಪ್ಕೊಂಡಿದ್ದಾರೆ, ಅದ್ರಲ್ಲೇನಿದೆ? ಈ ರೀತಿ ನೆಗ್ಲೆಕ್ಟ್ ಆಗಿ ಮಾತಾಡ್ಬೇಡ ಅಥರ್ವ. ನಿನಗೋಸ್ಕರ ನಿಮ್ಮಮ್ಮ ಎಂತೆಂತ ಶ್ರೀಮಂತರ ಮನೆ ಹುಡುಗಿರ್ನ ನೋಡಿದ್ರು ಅಂತ ನಿನ್ಗೆ ಗೊತ್ತು ತಾನೆ. ಅಂತದ್ರಲ್ಲಿ ನೀನ್ ಆಸೆ ಪಟ್ಟೆ ಅಂತ ಯಾವುದೇ ಮುಜುಗರ ಇಲ್ದೆ ನನ್ನಂತ ಮಿಡಲ್ ಕ್ಲಾಸ್ ಹುಡುಗಿನ ಒಪ್ಕೊಂಡಿದ್ದು ಅಲ್ದೆ ಮನ್ಸ್ಫೂರ್ತಿಯಾಗಿ ನನ್ನ ಸೊಸೆ ಅಂತ ಕರೆದಿದ್ದಾರೆ ಅಂದ್ಮೇಲೆ ಅವ್ರ ಆಸೆ ಪ್ರಕಾರ ನಡ್ಕೊಳ್ಳೋದು ನಮ್ ಜವಾಬ್ದಾರಿ ತಾನೆ. ನಿನ್ ಮಾತ್ ನಾನು ಒಪ್ತೀನಿ, ಆದ್ರೆ ಜವಾಬ್ದಾರಿ ಕರ್ತವ್ಯ ಅಂತ ನಿನ್ನ ಬಿಟ್ಟು ಅಷ್ಟು ದೂರ ಹೋಗಲ್ಲ ನಾನು. ಬೇಕಿದ್ರೆ ಇಲ್ಲಿಂದಾನೇ ಹ್ಯಾಂಡಲ್ ಮಾಡ್ತೀನಿ. ಅದ್ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಇದು ಆಂಟಿದು ಡ್ರೀಮ್ ಪ್ರಾಜೆಕ್ಟ್ ಅಥರ್ವ. ಅದು ಅಲ್ದೆ ವಿರಾಟ್ ನಾರ್ಮಲ್ ಆಗಿದ್ದಿದ್ರೆ ನಿನ್ನನ್ ಬಲವಂತ ಮಾಡ್ತಿರ್ಲಿಲ್ಲ ಅಲ್ವಾ? ನೀನೇ ಯೋಚನೆ ಮಾಡು. ಇಷ್ಟ ದಿನ ನೀನ್ ಮಾಡ್ಬೇಕಾಗಿದ್ದ ಕೆಲ್ಸನ ವಿರಾಟ್ ಮಾಡ್ಕೊಂಡ್ ಬಂದಿದ್ದಾನೆ. ಈಗ ನೀನ್ ಮಾಡ್ಬೇಕಲ್ವಾ? ಯಾಕಿಷ್ಟೊಂದು ನನ್ನನ್ನ ಬಲವಂತ ಮಾಡ್ತಾ ಇದ್ಯಾ?